ಮಮ್ಮಿ ಏನು ಮಾಡ್ತಿದ್ದಿ? ನಾ ಶಾವ್ಗಿ ಮಾಡಿ ತೋರಿಸ್ತೀನಿ. ಅನಿಲ್ ಶಾವ್ಗಿ. ಓಕೆ, ಫಸ್ಟ್ ಆಫ್ ಆಲ್ ಇದು ಪ್ರಮೋಷನ್ ಇಲ್ಲ. ಸೊ ಈ ಥರ ನಿಮ್ಮ ಮಾರ್ಕೆಟಲ್ಲಿ ಯಾವುದೇ ನಿಮ್ಗೆ ಶಾವ್ಗಿ ನೀವು ಮನೆಗೆ ತರ್ತೀರಿ, ಅದ್ರದ್ದು ಶಾವ್ಗಿ ಹೆಂಗೆ ಮಾಡೋದು ಅದು ಹೇಳ್ಕೊಡ್ತೀವಿ. ರೆಡಿಮೇಡ್ ಶಾವ್ಗಿ. ಹಾಂ, ಸೊ ಈ ಸಲ ಇದು ಹೇಳ್ಕೊಡು. ನೆಕ್ಸ್ಟ್ ಟೈಮ್ ಮನ್ಯಾಗ ಮಾಡೋ ಶಾವ್ಗಿಲಿ ಮನೆಯಲ್ಲಿ ಶಾವ್ಗಿ ರವಾದ ಇರ್ತದಲ್ಲ, ರವಾ ಸ್ವಲ್ಪ ಮೈದಾ ಗೋಧಿದು ಇರ್ತದೆ. ಹಾಂ ಹಾಂ ಹಾಂ, ಓಕೆ. ಈಗ ಇದಕ್ಕೆ ಏನೇನು ಬೇಕು ಹೇಳ್ತೀವಿ? ಸರಿ. ಹಾಂ, ಈಗ ಶಾವ್ಗಿ ಹಾಂ, ಇವು ಅನಿಲ್ ಶಾವ್ಗಿ ಅವು ನೋಡ್ರಿ. ಇವು ನೋಡ್ರಿ, ಇವು ಅನಿಲ್ ಶಾವ್ಗಿ. ಇವು ಯಾವ ನೋಡ್ರಿ ಹಿಂಗೆ ಟ್ರಾನ್ಸ್ಪರೆಂಟ್ ಥರ ಇರ್ತಾವೆ. ಕೈಯಾಗಿ ಹಿಡಿಮ. ಸಣ್ಣ ಇರ್ತಾವ ಭಾಳ. ಹಾಂ, ನಾಜೂಕ್ ಇರ್ತಾವ. ಎಸ್ ಎಸ್ ಎಸ್. ಹಾಂ, ಈಗ ನಾ ಇದು ಹೆಂಗೆ ತೊಗೊಂಡೇನಂದ್ರೆ ಹಿಂಗೆ ನನ್ನ ಕೈಲಿ ಹಿಂಗೆ ಹಿಂಗೆ ಮಾಡಿ ಒಂದು 2-3 ಬಕ್ಷಿ ತೊಗೊಂಡಿನಿ. ಹಾಂ, ಇಷ್ಟು ತೊಗೊಂಡಿನಿ ನಾ. ಹಾಂ, ಮತ್ತೇನು? ಮತ್ತು ಇದು ಅನಿಲ್ ಶಾವ್ಗಿ ತೊಗೊಂಡಿನಿ, ಉಳ್ಳಾಗಡ್ಡಿ ತೊಗೊಂಡಿನಿ. ಓಕೆ. ಸಣ್ಣದು ಟೊಮೆಟೊ ಹಾಂ, ನಿಮಗೆ ಹಾಕ್ಬೇಕಾದ್ರೆ ಹಾಕೋದು, ಇಲ್ಲ ಬಿಡೋದು. ಹಾಂ, ಮತ್ತು ಕೊತ್ತಂಬರಿ, ಹಾಂ, ಹಸಿಮೆಣಸಿನ್ಕಾಯಿ, ಹಾಂ, ಕ್ಯಾಪ್ಸಿಕಮ್, ಹಾಂ, ಬಟಾಣಿ, ಶೇಂಗಾದ ಬೀಜ, ಮತ್ತು ಇವು ಕರಿಬೇವು. ಇವು ವಟಾಣಿ, ಹಸಿ ವಟಾಣಿ, ಹಾಂ, ಸಾಸ್ವಿ, ಜೀರಿಗೆ ಸಾಸಿವೆ, ಹಾಂ, ಕಡ್ಲಿಬೇಳೆ, ಉದ್ದಿನಬೇಳೆ, ಅರಿಶಿನ ಮತ್ತು ಉಪ್ಪು ಮತ್ತು ಲಿಂಬಿಕಾಯಿ. ಲಾಸ್ಟಿಗೆ ಲಿಂಬಿಕಾಯಿ. ಇದು ಲಿಂಬಿಕಾಯಿ ಹಾಕಿದ್ರೆ ಇದು ಟೇಸ್ಟ್. ಓಕೆ, ಈಗ ಫಸ್ಟ್ ಏನು ಮಾಡೋದು? ಈಗ ಫಾನೆ ಹೊಡೋದು ನಾವು ಪೈಲ. ಫಾನೆ ಹೊಡೆದೇನು? ಈಗ ಹೆಂಗಿರ್ತಂದ್ರೆ, ಈಗ ಬೇರೆ ಬೇರೆ ಥರ ಶಾವ್ಗಿದು ಬೇರೆ ಬೇರೆ ವಿಧಾನ ಇರ್ತದೆ ಮಾಡೋದು. ಈಗ ಈ ಶಾವ್ಗಿದು ಇದು ಏನು ಅನಿಲ್ ಶಾವ್ಗಿ ರೆಡಿಮೇಡ್ ಅದ. ಹಾಂ, ಇದೇನು ರೆಡಿಮೇಡ್ ಅನಿಲ್ ಶಾವ್ಗಿ ಅದ, ಇದ್ರದ್ದೇ ವಿಧಾನ ಬೇರೆ. ಆಮೇಲೆ ಮನೇನ ಶಾವ್ಗಿ ಏನಿರ್ತಾವ ಅದ್ರದ್ದೇ ವಿಧಾನ ಬೇರೆ. ಇದ್ರ ಥರ ಅದು ಮಾಡಕ್ಕೆ ಹೋಗ್ಬೇಡ್ರಿ, ಅದ್ರ ಥರ ಇದು ಮಾಡಕ್ಕೆ ಹೋಗ್ಬೇಡ್ರಿ. ಹಾಂ, ನಾಡಿ ಸ್ಟಾರ್ಟ್ ಮಾಡಮ್ಮ. ಓಕೆ, ಈಗ ಕಡಾಯಿ ಕಾದು ಒಂದು 3-4 ಚಮಚ ಹಾಕಬೇಕು. ಸಾಸಿವೆ ಜೀರಿಗೆ ಹಾಕಿನಿ. ಓಕೆ, ಜೀರಿಗೆ ಸಾಸಿವೆ ಸ್ವಲ್ಪ ಹಾಕೋದೇನಾ? ಸ್ವಲ್ಪ ಹಾಕೋದು, ಭಾಳ ಹಾಕೋದಿಲ್ಲ. ಸಾಸಿವೆನೇ ಇರ್ಬೇಕು ಇದಕ್ಕೆ, ಜೀರಿಗೆನ. ಈಗ ಹಸಿಮೆಣ್ಸಿನ್ಕಾಯಿ. ಹಸಿಮೆಣ್ಸಿನ್ಕಾಯಿ ಹಾಕೋದು. ನಿಮಗೆ ಖಾರ ಹೆಂಗೆ ಬೇಕು ಹಂಗೆ ಹಾಕೋದು. ಒಂದು 4-5 ತೊಗೊಂಡಿದ್ವಿ ಮೆಣಸಿನ್ಕಾಯಿ. ಹಾಕಿ ಈಗ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ತೀನಿ ನಾನು. ಹಾಕೋದು ಅಂದ್ರೆ ಅದ್ರ ಜೋಡಿನೇ ಅದು ಇದು ಫ್ರೈ ಆಗ್ತಾವೆ. ಹಾಂ, ಈಗ ಹುರಿದಿವ್ ಶೇಂಗಾ ಬೀಜ. ಶೇಂಗಾ ಬೀಜ ಹಾಕ್ತೀನಿ. ಹುರಿದಿವು ಇವು. ಓಕೆ, ಇವಕ್ಕೇನು ಭಾಳ ಬೇಯಿಸೋದು ಸ್ವಲ್ಪ ಹಾಕೋದು, ಅಷ್ಟೇ ಸ್ವಲ್ಪ. ಈಗ ಫ್ರೈ ಮಾಡೋದು. ಈಗ ನಾನು ಮೆಣಸಿನ್ಕಾಯಿ ನೋಡಿದಿಲ್ಲ, ಮೆಣಸಿನ್ಕಾಯಿ ಎಲ್ಲ ಗ್ರೀನ್ ಇದ್ದಿದ್ದು ಹೋಗಿ ಹಾಕ್ತೀನಿ. ಉಳ್ಳಾಗಡ್ಡಿ. ಹಾಂ, ಈಗ ಉಳ್ಳಾಗಡ್ಡಿ ಹಾಕೋದು. ಇವು ಉದ್ದದ ಹೋಳಾಗಿ ಉದ್ದದ ಹೋಳಿ ಹಿಂಗೆಲ್ಲ ಪೀಸ್ ಮಾಡೋದು. ಎಲ್ಲ ಅವಕ್ಕೆ ಬಿಚ್ಚೋದು. ಈ ಶಾವ್ಗಿಗೆ ಉದ್ದದೇ ಚಂದ ಉಳ್ಳಾಗಡ್ಡಿ ಚೆನ್ನಾಗಿ ಹೋಗ್ತದೆ. ಮತ್ತು ಬಿಚ್ಚೋದು ಹಿಂಗೆ ಹಿಂಗೆಲ್ಲ ಬಿಚ್ಚೋದು. ಓಕೆ, ನಿಮ್ಗೆ ಎಷ್ಟು ಬೇಕು ಹಾಕಿ. ಇದು ಸ್ವಲ್ಪ ಚಲೋ ಫ್ರೈ ಮಾಡ್ಕೊಳ್ಳೋದು. ಚಂದ ಫ್ರೈ ಆಗಬೇಕು. ಚಂದ ಅಗದಿ ಟ್ರಾನ್ಸ್ಪರೆಂಟ್ ಆಗಬೇಕು, ಹಸಿ ವಾಸನೆ ಹೋಗ್ಬೇಕು, ಚಂದ ಬೇಯಬೇಕು. ಇವೆಲ್ಲ ಬೈದ ಬಳಕೆ ಕರಿಬೇವು ಹಾಕೋದು. ಹಾಂ, ಮೊದಲೇ ಹಾಕೋದಿಲ್ಲ. ಮುಚ್ಚಳ ಮುಚ್ಚಲಿ. ಹಾಂ, ಮುಚ್ಚು ನಿನ್ನ ಬಾಜುನೇ ಅದು. ಓಕೆ, ಮುಚ್ಚು. ಇದು ಸ್ವಲ್ಪ ಬೇಯಿಸಲ್ವ? ಓಕೆ, ಒಂದು 2 ನಿಮಿಷ. ಹಾಂ, ಅಷ್ಟೇ. ಈಗ ತರ್ದು ನೋಡಮ್ಮ. ಹಾಂ, ಈಗ ಮುಚ್ಚ. ಹಾಂ, ಈಗ ನೋಡಿ ಸ್ವಲ್ಪ ಚೇಂಜ್ ಆಗ್ಯಾವಿಲ್ಲ? ಹೌದು. ಹಾಂ, ಸ್ವಲ್ಪ ಮುಚ್ಚನ ಪಟ್ಟತ್ತು ಬೈತಾವೆ ಉಳ್ಳಾಗಡ್ಡಿ. ಈಗೇನು ಮಾಡೋದು, ಇದ್ರ ಜೋಡಿ ಕ್ಯಾಪ್ಸಿಕಮ್ ಹಾಕೋದ ನಾನು. ಹಾಂ, ಇವು ಹಾಕೋದು. ಮೊದಲೇ ಎಣ್ಣೆಗೆ ಹಾಕೋದಿಲ್ಲ ಇವು. ಹಾಂ,
ಇದೇನು ಬೈಲಿಕ್ಕೆ ಭಾಳ ತಡ ಹತ್ತಲ್ಲ, ಹಾಂ ಅದಕ್ಕೆ ಹಿಂಗೆ ತಿರುವಾದು ಒಂದು ಸ್ವಲ್ಪ. ಇದನ್ನು ತಿರುವು. ಈಗ ಮತ್ತೊಂದು ಸ್ವಲ್ಪ ಮುಚ್ಚೋದು, ಯಾಕಂದ್ರೆ ಇವು ಕ್ಯಾಪ್ಸಿಕಮ್ ಹಾಕಿವಲ್ಲ. ಹಾಂ, ಇದಕ್ಕೆ ದಪ್ಪ ಮೆಣಸಿನ್ಕಾಯಿನೂ ಅಂತಾರೆ. ಈಗ ನೋಡಮ್ಮ. ಹಾಂ, ಈಗ ನೋಡೋಣ. ಓಕೆ, ಈಗ ನಾವು ಈಗ ಇವು ನೋಡಿ ಚೆನ್ನಾಗಿಲ್ಲ. ಉಳ್ಳಾಗಡ್ಡಿನೂ ತಿಂದಾವ ನೋಡು, ಹಂಗಿದ್ದು ಉಳ್ಳಾಗಡ್ಡಿ ಹೆಂಗೆ ಅದು ನೋಡು. ಹಾಂ ಹಾಂ, ಚೆನ್ನಾಗಿ ಈಗ ಏನು ಮಾಡೋದು, ಕರಿಬೇವು ಹಾಕೋದು. ಕರಿಬೇವು ಲಾಸ್ಟಿಗೆ ಹಾಕ್ಬೇಕು ಕರಿಬೇವು. ಓಕೆ. ಹಾಂ, ಶೌಂಗಿ ನನಗೆ ಭಾಳ ಇಷ್ಟ. ಅದು ಸ್ವಲ್ಪ ಉದುರು ಶೌಂಗಿ ಇಷ್ಟ. ಸ್ವಲ್ಪ ಹುಳಿ ಹುಳಿ, ಹಾಂ, ಹುಳಿ ಹುಳಿ. ಆಮೇಲೆ ಸ್ವಲ್ಪ ಶೇಂಗಾ ಬೀಜ ಇರ್ಬೇಕು ನನಗೆ. ಅದ್ರ ಭಾಳ ತರಕಾರಿ ಹಾಕಿರಬಾರ್ದು ಒಳಗೆ. ಈಗ ಏನು ಮಾಡೋದು, ಹಾಂ, ಟೊಮೆಟೊ. ಹಾಂ, ಟೊಮೆಟೊ ಥೋಡೆ ಹಾಕೋದು, ಭಾಳ ಇಲ್ಲ. ಹಾಂ, ಟೊಮೆಟೊ ಲಾಸ್ಟಿಗೆ, ಎಕ್ದಮ್ ಲಾಸ್ಟಿಗೆ. ಇದು ನೀವು ಆಪ್ಷನ್ ಬೇಕಾದ್ರೆ ಹಾಕ್ಬೋದು, ಇಲ್ಲಾರು ಬಿಡೋದು. ಹಾಂ, ಈಗ ಅರಿಶಿನ ಹಾಕ್ತೀನಿ. ಅರಿಶಿಣ. ಓಕೆ ಹಾಂ, ಓಕೆ, ಅರಿಶಿಣ ಸಣ್ಣ ಚಮಚಲ್ಲ 2 ಚಮಚ ಅರಿಶಿನ ಹಾಕ್ತೀನಿ. ಈಗ ನೀರು ಹಾಕ್ತೀನಿ. ಈಗ ನೀರ ಸ್ವಲ್ಪ ಹಾಕ್ತೀನಿ. ಇದು ದಮ್ ಈಗ ನೀರು ಹಾಕಮ್. ಹಾಂ, ಈಗ ಎಷ್ಟು ಹಾಕ್ತೀನಿ ನೀವು ನೋಡಿ. ಇದೇನಿಲ್ಲ, ಇದೆಲ್ಲ ಇದು ಉಳ್ಳಾಗಡ್ಡಿ ಇವೆಲ್ಲ ಹಿಂಗೆ ಮುಚ್ಕೋಬೇಕು ಅಷ್ಟು ಸಾರು. ಮತ್ತು ಈಗ ಅದಕ್ಕೆ ಉಪ್ಪು ಹಾಕ್ತೀನಿ. ನೀರು ಭಾಳ ಇಂಪಾರ್ಟೆಂಟ್. ಹಾಂ, ಭಾಳ ಹಾಕ್ಬೇಡ್ರಿ, ನೋಡ್ರಿ ಸ್ವಲ್ಪ ಹಾಕಿವಿ ನಾವು. ಅದೇನು ಇದು ಏನು ಒಗ್ಗರಣೆ ಎಲ್ಲ ಇದು ಏನು ಕೊಟ್ಟಿದ್ದೀವಿ, ಏನಂತ ನಾವು ಉಳ್ಳಾಗಡ್ಡಿ ಇವೆಲ್ಲ ಪಾನಿ ಹೊಡೆದಿವಲ್ಲ, ಪಾನಿ ಹೊಡೆದಿವಲ್ಲ, ಸ್ವಲ್ಪ ಬರಬೇಕು. ಎಸ್, ಅದ್ರ ಮೇಲೆ ಸ್ವಲ್ಪ ಬರ್ಬೇಕಷ್ಟೆ. ಈಗ ಟೇಸ್ಟ್ ಸಲುವಾಗಿ ಉಪ್ಪ ರುಚಿಗೆ ತಕ್ಕಷ್ಟು ಉಪ್ಪ. ನೀವು ಮತ್ತೆ ಮಾಡೋದಾಗನು ನೋಡಿ ಮತ್ತೆ ಹಾಕ್ಬೋದು, ಟೇಸ್ಟ್ ಮಾಡಿ ಹಾಕ್ಬೋದು. ಹಾಕ್ಬೋದು. ಓಕೆ, ಇದು ಕುದಿಲಿಕ್ಕತ್ತಾನ ನೀವು ನಾವು ಶಾವ್ಗಿ ಹಾಕೋದು. ಓಕೆ, ಈಗ ಸ್ವಲ್ಪ ಕುದಿಬೇಕೀಗ. ಇವು ವಟಾಣಿ ಅದಾವಲ್ಲ, ಹಾಂ, ಇವು ಹೆಂಗನು ಇವು ಹಸಿ ವಟಾಣಿ, ಇವು ಮೆತ್ತಗಿರ್ತಾವೆ. ಇವು ಮೊದಲೇ ಹಾಕೋದಿಲ್ಲ ನೀರಾಗ. ಹಾಂ, ಲಾಸ್ಟ್ ನಾವೇನು ಶಾವ್ಗಿ ಮಾಡ್ತೀವಿ ನೋಡು, ಅವಾಗ ಹಾಕ್ಬಿಡೋದು. ಲಾಸ್ಟಿಗೆ ಆ ಶಾವ್ಗಿ ಜೊತೆ ಬೈತಾವೆ. ಓಕೆ 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 ಓಕೆ. ಇವು ನೀರು ಕುದಿಲಿ ಸ್ವಲ್ಪ. ಹಾಂ, ಕುದಿಲಿ. ಹಾಂ, ಕುದಿ. ಓಕೆ ಮಮ್ಮಿ, ಹಾಂ, ನೀರು ಕುದಿತಾವ ನಾವು. ಹಾಂ, ಈಗ ನೀರು ಕುದಿಲಿಕತ್ತಾವ. ಗ್ಯಾಸ್ ಸಣ್ಣ ಮಾಡೋದು. ಗ್ಯಾಸ್ ಆನ್ ಮೇಡಮ್. ಈಗ ಇವು ಶಾವ್ಗಿ ಹಾಕೋದು. ಓಕೆ, ಇನ್ನು ನೋಡಿ ಹುರಿದಿಲ್ಲ ಏನಿಲ್ಲ, ಏನಿಲ್ಲ, ಡೈರೆಕ್ಟ್ ಹಾಕ್ಲತ್ತೀವಿ ನಾವು. ಹಾಂ, ಡೈರೆಕ್ಟ್ ಹಾಕ್ತೀವಿ. ನಮಗೆ ಎಷ್ಟು ಮಾಡೋದು ನೋಡಿ, ಕ್ವಾಂಟಿಟಿ ನೋಡಿ ಮಾಡೋದು. ತಿರುಗಿಸಿ ತಿರುಗಿಸುವ, ನಂಗೆ ಸ್ವಲ್ಪ ಕಷ್ಟ ಆಗ್ಬೋದು. ತಿರುಗಿಸ್ಲಿ, ತಿರುಗಿಸ್ತಾರೆ. ಸಣ್ಣ ಮಾಡೀನಿ ಗ್ಯಾಸ್ನ. ಹಾಂ, ಸ್ವಲ್ಪ ಎಲ್ಲ ಕಲಿಯತನ ಹಿಂಗೆ ಹಾಕ್ತೀನಿ. ಹಾಂ, ಈಗೇನು ಮಾಡೋದು, ಏನು ಲಿಂಬೆಕಾಯಿ ಹಿಂಡ್ತೀನಿ. ಹೀಗೆ. ಹಾಂ, ಈಗ ಹಿಂಡೋದು. ಹಾಂ, ಹ್ಞೂ, ಜರ ಲಿಂಬೆಕಾಯಿ ಜಾಸ್ತಿನೇ ಬೇಕು ಇದಕ್ಕೆ. ಹೌದು. ಹಾಂ, ಇನ್ನೊಂದು ಸ್ವಲ್ಪ ಹಿಂಡ್ತೀನಿ. ಇನ್ನೊಂದು ಗ್ಯಾಸ್ನ ಸಣ್ಣ ಮಾಡೀನಿ. ಇವೆಲ್ಲ ಕಲಿಯತನ ಸಣ್ಣ ಇಡೋದು. ಚಂದ ಎಲ್ಲ ಹತ್ಕೋಬೇಕು. ಹಾಂ, ಎಲ್ಲ ಒಗ್ಗರಣೆ ಎಲ್ಲ ಅದಕ್ಕೆ ಹತ್ಕೋಬೇಕು. ಒಗ್ಗರಣೆ ಹತ್ಕೋಬೇಕು. ಹಿಂಗೆ ಹೆಂಗೆ ತೊಯ್ದದ ನೋಡಿ, ಇದೆಲ್ಲ ತೊಯ್ದದಲ್ಲ, ಇದೆಲ್ಲ ಹಸಿ ಹೋಗ್ಯದ ಹಿಂಗೆ. ಈಗ ಇನ್ನೊಂದು ಸ್ವಲ್ಪ ಲಿಂಬೆಕಾಯಿ ಹಿಂಡೋದು. ಇಷ್ಟೇ ಸಾಕಾಗಲ್ಲ. ಇದು ಈ ಶಾವ್ಗಿದು ಅದೇ ಲಿಂಬೆಕಾಯ್ದ ಭಾಳ ಮಹತ್ವದ ಈ ಶಾವ್ಗಿ. ಹೌದು, ಸ್ವಲ್ಪ ಹುಳಿ ಹುಳಿ ಇದ್ರೆ ಚಲೋ. ಹುಳಿ ಚಂದ. ಈಗೇನು ಮಾಡ್ತೀನಿ, ಇವು ವಟಾಣಿ ಈಗ ಹಾಕ್ತೀನಿ. ವಟಾಣಿ. ಹಾಂ, ಈಗ ಇದ್ರ ಜೋಡಿ ಅವು ತಾನಾಗೇನೆ ಬೈತಾವೆ. ಎಸ್. ಹಾಂ, ಉಳ್ಳಾಗಡ್ಡಿನೂ ಲಾಸ್ಟ್, ಇದು ಕೊತ್ತಂಬರಿನೂ ಲಾಸ್ಟ್ ಹಾಕೋದು. ಏನು ಹಾಂ, ಈಗ ಇದಕ್ಕೆ ಯಾರು ಶಾವ್ಗಿ ಉಪ್ಪಿಟ್ಟು ಅಂತಾರ, ಈ ಕಡೆ ಶಾವ್ಗಿ ಭಾತ್ ಅಂತಾರ, ಶಾವಿಗೆ ಭಾತ್. ಶಾವಿಗೆ ಭಾತ್. ಹಾಂ, ಶಾವಿಗೆ ಮುಚ್ಚು ಮುಚ್ಚೋದು. ಮುಚ್ಚು. ಶಾವ್ಗಿ ಕ್ವಾಂಟಿಟಿ ನೋಡಿನೇ ನಾವು ನೀರು ಹಾಕ. ಈಗ ಒಂದು 4 ಮಂದಿಗೆ ಶಾವ್ಗಿ ಅಂದ್ರೆ ಉಣಾದ ಶಾವ್ಗಿ ತಿನ್ನೋದಪ್ಪ ಅಂದ್ರೆ 1-2 ಬಟ್ಲರೆ ನೀರು ಹಾಕೇಬೇಕು. ಹಾಂ, ಅಂದ್ರೆ ಒಂದು 4-5 ಬಟ್ಟಲು ಇರ್ತಾವತ್ತ ತಿಳ್ಕೊ ಶಾವ್ಗಿ. ಹಂಗೆ 2 ಬಟ್ಲಾರೆ ನೀರು ಬೇಕೇ ಬೇಕು. ಹಿಂಗಾಗ್ಬಾರ್ದು, ನೀರು ಜಾಸ್ತಿ ಆಗಿ
ಅದು ಒಂದು ಜೀವ ಆಗ್ಬಾರ್ದು, ಆಗಲ್ಲ 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 ಒಟ್ಟು ಆಗಲ್ಲ. ಯಾಕಂದ್ರೆ ನಾವು ಹುರಿದಿರಲ್ಲ ಇದು. ಹಾಂ, ಆದ್ರೆ ಇದು ಶಾವ್ಗೆ ಹಂಗೆ ಆಗಲ್ಲ. ನೀರು ಸ್ವಲ್ಪ ಜಾಸ್ತಿ ಆದ್ರೂ ಇದು ಶಾವ್ಗೆ ಹಂಗೆ ಅದ್ರ ಥರ ಆಗಲ್ಲ. ನಾವು ಮನೆಯಂದು ಶಾವ್ಗಿ ಇಲ್ಲಿ ಮನೇನ್ ಶಾವ್ಗೆ ನಾವು ಹುರಿಲಾದ್ ಮಾಡ್ದೇವು ಗಿಜ್ಜಿ ಗಿಟ್ಟ ಆತಾವ. ಹಾಂ, ಗಿಜಿ ಗಿಜಿ ಆಗ್ತದೆ ಅದೆಲ್ಲ, ಒಂದು ಜೀವ ಆದಂಗೆ ಹಾಕ್ಬಿಡ್ತದೆ. ಮಮ್ಮಿ ನೋಡಮ್ಮ ಈಗ ತೆಗ್ದು. ಓಕೆ ನೋಡಿ ನೋಡಿ ಶಾವ್ಗೆ ಹಿಂಗಾಗ್ಯದ. ಹ್ಞೂ, ತಾನೇ ಇದಕ್ಕೆ ಭಾಳ ನೀರು ಬೇಕಾಗಲ್ಲ. ಭಾಳ ನೀರು ಉದುರ ಮತ್ತು ಒಂದು ಸ್ವಲ್ಪ ಜಾಸ್ತಿ ಆದ್ರೂ ನೀರ ಎಲ್ಲ ಅಟ್ಟಿಸ್ಕೋತದ. ಹಾಂ, ಅಟ್ಟಿಸಿ ಏನಂತಂದು ನಿಮಗೆ ಮೆತ್ತಗೆ ಅನ್ನಿಸ್ತದ. ಹಾಂ, ಅದು ಸ್ವಲ್ಪ ಅದಕ್ಕೆ ಟೆಂಪ್ರೇಚರ್ ಡೌನ್ ಆಯ್ತಲ್ಲ ಅಂದ್ರೆ ಸ್ವಲ್ಪ ಬಿಸಿ ಕಮ್ಮಿ ಆಯಿತು ಅಂದ್ರೆ ತಾನಾಗಿನೇ ಎಲ್ಲ ಉದುರತ್ತ. ಓಕೆ. ಹಾಂ, ಈಗ ನಾವು ಲಾಸ್ಟ್ ಕೊತ್ತಂಬರಿ ಹಾಕೋಣ. ಹಾಂ, ಸಾಕು. ಈಗ ಗ್ಯಾಸ್ ನಾವು ಆಫ್ ಮಾಡೋಣ. ಗ್ಯಾಸ್ ಆಫ್ ಮಾಡೋದು. ಹಾಂ, ಓಕೆ. ಸೊ ಶಾವ್ಗಿ ರೆಡಿ. ಹಾಂ, ಶಾವ್ಗೆ ರೆಡಿ. ಈಗ ಸ್ವಲ್ಪ ಆರಾಮ, ಇದು ಸ್ವಲ್ಪ ತಣ್ಣಗೈತಂದ್ರೆ ಉದುರ ಆಗ್ತದೆ. ಉದುರು ಆಗ್ತದೆ. ಇದು ಉದುರು ಆಗ್ಯದ. ಈಗ ಈಗ ಸ್ವಲ್ಪ ಇದನ್ನ ಮತ್ತೊಂದು ಜರ ಇದು ಆಯ್ತು ಸ್ವಲ್ಪ ತಣ್ಣಗಾಯ್ತಲ್ಲ ಜಾಸ್ತಿ ಉದುರು ಆಗ್ತದೆ. ಓಕೆ. ಹಾಂ, ಸ್ವಲ್ಪ ಭಾಳ ಕಡಕ್ಕದಲ್ಲ. ಶಾವ್ಗಿ ರೆಡಿ. ಓಕೆ, ಇದು ಶಾವ್ಗಿ ಹೆಂಗೆ ಮಾಡೋದು? ಇದು ರೆಡಿಮೇಡ್ ಶಾವ್ಗಿ. ಹಾಂ, ರೆಡಿಮೇಡ್ ಶಾವ್ಗಿ ಹೆಂಗೆ ಮಾಡೋದು ಭಾಳ ಸೊಪ್ಪ ಪದ್ಧತಿಲಿ ಹೇಳ್ಕೊಟ್ಟಿವಿ. ಈಗ ಇದು ಟೇಸ್ಟ್ ಮಾಡಿ ನೋಡಮ್ಮ ಹೆಂಗಾಗ್ಯದ. ನೀವು ನೋಡ್ಬೋದು, ಈಗ ನೋಡಿರಿ. ಹಾಂ, ಎಷ್ಟು ಉದುರಾಗ್ಯದ. ಹಾಂ, ನಾ ಈಗ ತಿಂದು ನೋಡ್ತೀನಿ. ಮಸ್ತ್ ಆಗ್ಯದ. ಯಾವತ್ತು ಹೆಂಗೆ ಆಗ್ತದ ಹಂಗೆ ಆಗ್ಯದ, ಏನೂ ಬದಲಿಲ್ಲ. ಮಸ್ತ್ ಆಗ್ಯದ ಟೇಸ್ಟ್. ಎಸ್ ಅಮ್ಮ, ಸೂಪರ್ ಟೇಸ್ಟ್ ಆಗ್ಯದ. ಈಗ ಈ ಶಾವ್ಗಿಗೆ ಭಾಳ ಹೆಸರು. ಯಾರು ಬರೀ ಶಾವ್ಗಿ ಅಂತಾರೆ, ಆಮೇಲೆ ನಮ್ಮ ಕಡೆ ಶಾವ್ಗಿ ಉಪ್ಪಿಟ್ಟು ಅಂತಾರೆ, ಯಾರು ಬರೀ ಶಾವಿಗೆ ಅಂತಾರೆ, ಆಮೇಲೆ ಈ ಕಡೆ ಬೆಂಗಳೂರು ಮೈಸೂರು ಕಡೆ ಎಲ್ಲ ಶಾವಿಗೆ ಭಾತ್ ಅಂತ ಹೇಳ್ತಾರೆ, ಕೆಲವರು ಶಾವಿಗೆ ಒಗ್ಗರಣೆ ಅಂತ ಹೇಳ್ತಾರೆ. ಹಾಂ, ಖಾರ ಶಾವ್ಗಿನೂ ಅಂತಾರೆ. ನೀವು ಏನು ಹೇಳ್ತೀರಿ ಅಂತ ಕಮೆಂಟ್ ಮಾಡೋಕ್ಕೆ ಮರಿಬೇಡ್ರಿ. ಶಾವ್ಗೆ ಉಪ್ಪಿಟ್ಟು ಹ್ಯಾಂಗೆ ಮಾಡೋದು ನಾ ಭಾಳ ಸೊಪ್ಪ ಪದ್ಧತಿ ಹೇಳ್ಕೊಟ್ಟೀನಿ. ನೀವು ಮಾಡಿ ತಿಂದು ನಮಗೆ ಕಮೆಂಟ್ಸ್ ಮಾಡ್ಲಿಕ್ಕೆ ಮರಿಬೇಡ್ರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ಒಳ್ಳೆಯದಾಗಲಿ.